ಎಸ್ ಸಿಲ್ಕ್ಸ್ಗೆ ತುಂಬಾ ವರ್ಷದಿಂದ ಬರ್ತಾ ಇದೀವಿ. ನಾವು ಪ್ರತಿ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಇಲ್ಲೇ ಬಂದು ಸೀರೆ ತಗೊಂತೀವಿ. ಈಗ ನಾನು ಮದುವೆ ಸೆಟ್ ಆಗಿರೋದ್ರಿಂದ ನಾವು ಸೀರೆ ಎಲ್ಲ ತಗೊಳಕ್ ಬಂದಿದ್ದೀವಿ. ಇಲ್ಲಿ ಕಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಗಿದೆ ಪರ್ಸನಲಿ. ಇಲ್ಲಿ ತುಂಬಾ ಲೇಟೆಸ್ಟ್ ಕಲೆಕ್ಷನ್ ಎಲ್ಲ ಸಿಗ್ತಾ ಇದೆ. ಐ ಲೈಕ್ ದ ಕಲೆಕ್ಷನ್. ಥ್ಯಾಂಕ್ ಯು. ಚಿರುವನಹಳ್ಳಿ ಗ್ರಾಮ, ಸಿ ಹೊಸೂರು ಗ್ರಾಮ ಹಾಗೂ ವರ್ತನಹಳ್ಳಿ ಗ್ರಾಮಗಳ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ 2023-24ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯ ಚಿರುವನಹಳ್ಳಿ ಡೈರಿ ಸಂಘದ ಅಧ್ಯಕ್ಷರು ಎಲ್ ಬೈರಾರೆಡ್ಡಿ ಹಾಗೂ ವಿಸ್ತರಣಾಧಿಕಾರಿಗಳು ಪಿಕೆ ನರಸಿಂಹರಾಜ್ ಅವರು, ಆಡಳಿತ ಮಂಡಳಿಯ ಸದಸ್ಯರು, ಅಧ್ಯಕ್ಷರು ಎಲ್ ಬೈರಾರೆಡ್ಡಿ, ಉಪಾಧ್ಯಕ್ಷರು ರಾಮಕೃಷ್ಣ ರೆಡ್ಡಿ, ನಿರ್ದೇಶಕರು ಕೆ ಕೃಷ್ಣಾರೆಡ್ಡಿ, ಟಿ ಶಂಕರೇಗೌಡ, ಸಿಎನ್ ಮುನಿರೆಡ್ಡಿ, ಹನುಮಂತ ರೆಡ್ಡಿ, ವೆಂಕಟೇಶ ರೆಡ್ಡಿ, ಶ್ರೀನಿವಾಸ್, ಅಶ್ವಥ್ ರೆಡ್ಡಿ, ರಮೇಶ್, ವೆಂಕಟರತ್ನಮ್ಮ, ಉಮಾಲಕ್ಷ್ಮಿ ದೇವಮ್ಮ ಹಾಗೂ ಸಂಘದ ಸಿಬ್ಬಂದಿ ವರ್ಗ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಿಎಂ ಅಶೋಕ್, ಹಾಲು ಪರೀಕ್ಷಕರು ಶಂಕರಪ್ಪ, ಸಹಾಯಕ ಶ್ರೀನಿವಾಸ್ ಉಪಸ್ಥಿತರಿದ್ದರು. ಅದೇ ರೀತಿ ಸಿ ಹೊಸೂರು ಗ್ರಾಮ ಡೈರಿ ಸಂಘದ ಅಧ್ಯಕ್ಷರು ನಾರಾಯಣಸ್ವಾಮಿ, ವಿಸ್ತರಣಾಧಿಕಾರಿಗಳು, ಆಡಳಿತ ಮಂಡಳಿಯ ಸದಸ್ಯರು, ಅಧ್ಯಕ್ಷರು ನಾರಾಯಣಸ್ವಾಮಿ, ಉಪಾಧ್ಯಕ್ಷರು ಎಸಿ ನಾರಾಯಣಸ್ವಾಮಿ, ನಿರ್ದೇಶಕರು ಶಿವಣ್ಣ, ಎಚ್ಎಂ ಮಂಜುನಾಥ್, ಎಂ ಮುನಿರೆಡ್ಡಿ, ಸುಬ್ಬನಾಯಕ್, ಎವಿ ವೆಂಕಟೇಶಪ್ಪ, ನಂಜಮ್ಮ, ವಿ ಗೋಪಾಲಕೃಷ್ಣ, ವೆಂಕಟಚಲಪತಿ, ನಾರಾಯಣಪ್ಪ, ಸಂಘದ ಸಿಬ್ಬಂದಿ ವರ್ಗ, ಕಾರ್ಯನಿರ್ವಹಣಾಧಿಕಾರಿ ಎಂವಿ ಅಶ್ವಥ್ ನಾರಾಯಣ್, ಹಾಲು ಪರೀಕ್ಷಕರು ಕೆ ಆಂಜಪ್ಪ, ಸಹಾಯಕರು ಮುನಿಶಾಮಿ ಉಪಸ್ಥಿತರಿದ್ದರು. ಅದೇ ರೀತಿಯಾಗಿ ವರ್ತನಹಳ್ಳಿ ಡೈರಿ ಅಧ್ಯಕ್ಷರು ಎಂ ಕೃಷ್ಣಾರೆಡ್ಡಿ, ನಿರ್ದೇಶಕರು ವೈ ಗೋವಿಂದರೆಡ್ಡಿ, ಶ್ರೀನಿವಾಸ ರೆಡ್ಡಿ, ವೆಂಕಟೇಶ ರೆಡ್ಡಿ, ಮಂಜುನಾಥ್, ಕೆಂಪರೆಡ್ಡಿ, ವಿ ನಾಗರಾಜ್, ವಿ ವೆಂಕಟೇಶ ರೆಡ್ಡಿ, ಶಂಕರಪ್ಪ, ಶ್ರೀಮತಿ ಎಸ್ಕೆ ಮಂಜುಳಾ, ಶ್ರೀಮತಿ ಸಾವಿತ್ರಮ್ಮ ಹಾಗೂ ಸಂಘದ ಸಿಬ್ಬಂದಿ ವರ್ಗ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪಿ ರವಿ, ಹಾಲು ಪರಿವೀಕ್ಷಕರು ನರಸಿಂಹಯ್ಯ, ಸಹಾಯಕರು ನಾಗೇಶ್ ಹಾಗೂ ಊರಿನ ಎಲ್ಲರ ಸಹಭಾಗಿತ್ವದಲ್ಲಿ ಮುಖಂಡರು, ಹಿರಿಯರು, ಜನಸಾಮಾನ್ಯರ ಎಲ್ಲರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ವಿಸ್ತರಣಾಧಿಕಾರಿಗಳು ಪಿಕೆ ನರಸಿಂಹರಾಜ್ ಅವರು ಮಾತನಾಡಿ, ಸರ್ಕಾರದ ಆದೇಶದಂತೆ ಪ್ರತಿ ವರ್ಷವೂ ವಾರ್ಷಿಕ ಮಹಾಸಭೆಯ 2023-24ನೇ ಸಾಲಿನ ಖರ್ಚು ವೆಚ್ಚಗಳ ಬಗ್ಗೆ ಚರ್ಚೆ, ಡೈರಿ ಅಭಿವೃದ್ಧಿ, ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚೆ, ಉತ್ತಮ ಗುಣಮಟ್ಟ ಹಾಲಿನ ಕ್ವಾಲಿಟಿಯ ಬಗ್ಗೆ ಚರ್ಚೆ, ಸರ್ಕಾರದಿಂದ ಬರುವ ಎಲ್ಲ ಸವಲತ್ತುಗಳು ಸಮರ್ಪಕವಾಗಿ ಒದಗಿಸಲು ನಮ್ಮೆಲ್ಲರ ಆದ್ಯ ಕರ್ತವ್ಯ, ಹೀಗೆ ಹಲವಾರು ವಿಚಾರಗಳು ಅಧಿಕಾರಿಗಳು ವ್ಯಕ್ತಪಡಿಸಿದರು. సహకార శిక్షణ నిధి 457 గవర్నమెంట్ కట్టాల్సిపోతుంది. అవి కట్టడ నిధి ఏమన్నా కట్టడ రిపేర్ అయినా గిన్నె కొట్టంటే 2243 రూపాయలు ఉంది. ఏం షేర్లు కట్టినారు ఇది సదస్సులో వాళ్ళకి 1 రూపాయలు ఇవ్వాలి, ఒక షేర్కి 2004 రూపాయలు అవుతుంది, అది పోతుంది. బోనస్ 11,819 పైసలు వచ్చింది. అదే రీతి ఇచ్చేస్తారు కదా కొన్ని వర్కర్స్ కి బోనస్ 1,818 రూపాయలు. దాన ధర్మం అనేది 1,818 అంటే మీరు ఎవరైనా దానం స్కూల్కి దర్శనం అంటే 1,818 రూపాయలు ఇవ్వచ్చు. రాష్ట్ర అభివృద్ధి నిధిని 909 రూపాయలు అంటే ఆవులకి ఏమైనా ఇంజక్షన్ 909 రూపాయలు ఖర్చు చేసుకోవచ్చు. సదస్యర సిబ్బంది ఏమన్నా సదస్యులకు సిబ్బందికి ఇన్సూరెన్స్ అంటే 909 రూపాయలు ఖర్చు. సహకారి అభివృద్ధి నిధికి 909 అంటే ఖర్చు చేస్తే పోతుంది, లేకపోతే అట్లే ఉంటుంది. 100 రూపాయలు పాలంటే 53 పైసలు బోనస్ వచ్చింది. క్వాలిటీ ఏముంది, లోకల్ సెల్ ఎంత అమ్మినావు, ఎంత ఖర్చు చేసినావు చెప్పి అంత లెక్క వేసుకొని రావాలా. కాదమ్మా, వాళ్ళు మీరు లెక్క వేసుకోవాలి. కమిటీ వాళ్ళు సెక్రటరీ చెప్పాలా, మీ కమిటీ నెల చెప్తాడు. మీరు కమిటీ వాళ్ళు ఇవ్వద్దు. సభ సదస్యుల సభ అంటే సదస్యులు ఊర్లో హేళన కట్టినవాడు వాళ్ళు చెప్పే జవాబారు మీది.
ఎవరో కమిటీ అది అధికారికి మాది కాదు. మేము ముఖ్య విశేష అతిథి అంతే. మేము ముక్కుకొని ఇల్లేం ఛాన్స్ వినుకొని పోయేదంటే మేము ఉండేది. మీరు నెల నెల చేరాలి. అవే నెల నెల మీటింగ్ కూర్చి వేసుకుంటారు. ఇడుస్తాడా ఫీడ్ దింపినాక కాదమ్మా, ఫీడ్ దింపినాక ఇడుస్తాడా ఇతరే వచ్చారు. ఏడాది 22,000 ఎలక్షన్ కి వాళ్ళు 22,000 ఫీజు ఇనామినేషన్ కి వాళ్ళు మనం ఈకుండా కూడా వాళ్ళు కట్ చేస్తారు. ఆడే 22,000 ఈయన ఇంకా ఖర్చులు ఏమిటంటే సభ 3,600. వెనకేడాది ఈ సభ ఇట్లా మీటింగ్కి 2,250. సంబళాలు 1,04,000 రూపాయలు ఏడాది. ఇంకో ఏడాది ఇక బుక్ పెన్ను పేపర్ 4,370. ఇంకా చాలా అయితే 3,600. ఎలక్షన్ 22,000 ఖర్చు అయింది. ఎలక్షన్ 1,60,000 ಉತ್ಪಾದಕರು ಹಾಗೂ ನಿರ್ದೇಶಕರು ಎಲ್ಲರೂ ಸೇರಿ ಸಭೆಯನ್ನು ವಿಜೃಂಭಣೆಯಿಂದ ನೆರವೇರಿಸಿರ್ತಾರೆ. ಎಲ್ಲರಿಗೂ ನಮ್ಮ ಪರವಾಗಿ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ ನಾನು ಕಾರ್ಯದರ್ಶಿಯಾಗಿ. ಹಾಗೂ ಪತ್ರಕರ್ತರು ಬಂದಿದ್ದಾರೆ, ಅವ್ರಿಗೂ ನನ್ನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸದಸ್ಯರ ಅಥವಾ ಸಿಬ್ಬಂದಿ ವಿಮಾ ನಿಧಿ ಅಥವಾ ಸದಸ್ಯರಾಗಲಿ ಇಲ್ಲ ಸಿಬ್ಬಂದಿಗಳಿಗೆ ಇನ್ಶೂರೆನ್ಸ್ ಮಾಡಿಸೋದಾದ್ರೆ 6,733.46 ಪೈಸೆ. ಸಹಕಾರಿ ಅಭಿವೃದ್ಧಿ ನಿಧಿ ಯಾವುದು ಟ್ರೈನಿಂಗೋ ಇಲ್ಲ ಬೆಂಗಳೂರಿಗೆ ಹೋಗ್ಬೇಕಾದ್ರೆ 6,733.46. ಈ ರೀತಿ ಇಂಗ್ಲಿಷ್ ಮೇಲೆ 100 ರೂಪಾಯಿ ಹಾಲು ಹಾಕಿದ್ರೆ ₹1.50 ಬೋನಸ್ ಬಂದಿದೆ. ಬೋನಸ್ ಪೆಂಡಿಂಗ್ ಲೆಕ್ಕಲ್ಲ, ₹1.50 ಬೋನಸ್ ಬಂದಿದೆ. ಈ ರೀತಿ ಇದೆ ಒಂದು ಸಂಘದ ಚಿತ್ರಣ. ಏನಾದ್ರು ಇದ್ರೆ ಚರ್ಚೆ ಮಾಡಿ ವಿಷಯ. ಯಾಕೆಂದ್ರೆ ಈ ಒಂದು ದಿವಸ ಎಲ್ಲರೂ ಮುಕ್ತವಾಗಿ ಚರ್ಚೆ ಮಾಡ್ಬೋದು. ನಿಮ್ಮ ಸಾಧಕ ಬಾಧೆಗಳು ಕಷ್ಟ ನಷ್ಟಗಳೇನೈತೆ ಚರ್ಚೆ ಮಾಡಿ. ಅಷ್ಟಕ್ಕೆ ಕಮ್ಮಿ ಇದ್ರೆ ಏನು ಪಡೆಯಂಗಿಲ್ಲ. ಈ ಏನ್ ನಿವ್ವಳ ಬಂದಿದೆ 2,04,970. ಅದನ್ನ ಒಕ್ಕೂಟದ ಬೈಲಾ ಪ್ರಕಾರ ಸಹಕಾರಿ ಇದ್ರ ಪ್ರಕಾರ 10 ನಿಧಿಗಳಾಗಿ ನಡೆಸ್ತೀವಿ. ಮೊದಲನೇದಾಗಿ ಆಪದ ನಿಧಿ 51,242.75 ಅಂದ್ರೆ ರಿಸರ್ವ್ ಫಂಡ್ ಅಂತ ರಂಗಾಲ್ ಸೊಸೈಟಿಯಲ್ಲಿ ಇರ್ಲಿ ಅಂತ. ಸಹಕಾರ ಶಿಕ್ಷಣ ನಿಧಿ 3,074 ಇದು ಸರ್ಕಾರಕ್ಕೆ ಹೋಗ್ಬಿಡ್ತದೆ. ಈಗಲೇ ಕಟ್ಟಡ ನಿಧಿ 10%, 15,065.37 ಪೈಸೆ. ಶೇರ್ ಡಿವಿಡೆಂಟ್ 919.20 ಪೈಸೆ. ಏನು ಶೇರ್ ಕಟ್ಟಿರ್ತೀರೋ ಅವರಿಗೆ ಶೇರ್ ಡಿವಿಡೆಂಟ್ ಹೋಗ್ತದೆ. ಅದೇ ರೀತಿ ಸದಸ್ಯರ ಬೋನಸ್ಸು 65%, 87,534.92 ಪೈಸೆ ಹೋಗ್ತದೆ. ಇಲ್ಲ ಹಾಲಾಕಿರೋ ಸದಸ್ಯರಿಗೆ. ಇಲ್ಲಿ ಕೆಲಸ ಮಾಡಿರೋ ಸಿಬ್ಬಂದಿಗೂ ಹೋಗ್ತದೆ 13,466.91 ಪೈಸೆ. ಮತ್ತೆ ದಾನ ಧರ್ಮದ ನಿಧಿ ಅಂತ 13,466.91. ಏನು ಸ್ಕೂಲ್ಗೋ ಇಲ್ಲ ದೇವಸ್ಥಾನಕ್ಕೋ 3 ಕಮಿಟಿಯಲ್ಲಿ ಡಿಸಿಷನ್ ತಗೊಂಡು 13,466.91 ಪೈಸೆ ಕೊಡ್ಬೋದು. ಮತ್ತೆ ರಾಸು ಅಭಿವೃದ್ಧಿ ನಿಧಿ ಹಸುಗಳು ಏನಾದ್ರು ಡೆವಲಪ್ಮೆಂಟ್ ಮಾಡಾಗಿದ್ರೆ 6 ನೆಕ್ಸ್ಟ್ ಸಿಬ್ಬಂದಿ ವೇತನ 2,45,000, ಸ್ಟೇಷನರಿ 8,000, ಪರೀಕ್ಷಾ ಖರ್ಚು 1,500, ಸ್ಕೇಲ್ ಮತ್ತು ಅಳತೆ 8,500, AMCU ಸರ್ವಿಸ್ 2,000, ವಿದ್ಯುತ್ ಬಿಲ್ 18,900, ಪ್ರಯಾಣದ ಭತ್ಯೆ 7,500, 5 ಸರ್ಕಾರದ ಪ್ರೋತ್ಸಾಹಧನ ಬಂದು 1,500 ರೂಪಾಯಿ, ಬ್ಯಾಂಕ್ ವೆಚ್ಚ 500, ಆಡಿಟ್ ಟೈಪಿಂಗ್ 12,000, ಇತರೆ ವೆಚ್ಚ 8,000, ರಿಪೇರಿ ವೆಚ್ಚ 5,000, ಪಶುಹಾರ ಕೂಲಿ 2,000, ದಿನಪತ್ರಿಕೆ 1,000, ನೆಕ್ಸ್ಟ್ ಒಂದು ವಾರ್ಷಿಕ ಮಾಸಗೆ ಸಭೆಗೆ 9,500, ಸಹಕಾರಿ ವಾರಪತ್ರಿಕೆ 1,500, ಮತ್ತೆ DCS ಪುಸ್ತಕಗಳು 5,000, ತರಬೇತಿ ಅಂತ 8,000, 3,45,400. ಅಂದ್ರೆ ಈ ವರ್ಷ 3,35,000 ಆಗಿತ್ತು. ನೆಕ್ಸ್ಟ್ ವರ್ಷಕ್ಕೆ 3,45,000 10% ರೈಸ್ ಮಾಡಿ 30,000 ರೂಪಾಯಿ. ಬಟ್ ನಾನು 3% ರೈಸ್ ಮಾಡ್ತೀನಿ ಅಷ್ಟಿರಲಿ ಅಂತ. ಅದಕ್ಕೆ 1,701 ರೂಪಾಯಿ. ಆಮೇಲೆ ಈ ಮುಲ್ಕಿಂಗ್ ಮಿಷನ್ಸ್ ನಲ್ಲಿ ಎಲ್ಲ ಹೋಗಿ 1,23,931 ಬ್ಯಾಂಕ್ ಬಡ್ಡಿ, ಶೇರ್ ಡಿವಿಡೆಂಟು, ಒಕ್ಕೂಟದ ಬೋನಸ್ ಎಲ್ಲ ಸೇರಿಸಿ 1,23,931 ಬಂದು ಈ ರೀತಿ ಸಂಘಕ್ಕೆ ಜಮಾ ಆಗಿ ಬಟವಾಡೆ ಮಾಡಿ ವ್ಯಾಪಾರ ಲಾಭವಾಗಿ 5,15,510.97 ಪೈಸೆ ಉಳ್ಕೊಂಡಿದೆ. ಇನ್ನು 23-24 ವ್ಯಾಪಾರ ಲಾಭ.
ಅದರಲ್ಲಿ ಖರ್ಚುಗಳಿರ್ತಾವಲ್ಲ ಒಂದು ವರ್ಷ ಆ ಖರ್ಚುಗಳು ಏನಂದ್ರೆ ಸಿಬ್ಬಂದಿಯವರ ವೇತನ 2,29,900 ರೂಪಾಯಿ, ಸ್ಟೇಷನರಿ 6,852, ಸ್ಕೇಲ್ ಮತ್ತು ತೂಕದ್ದು 7,341, ವಿದ್ಯುತ್ ಬಿಲ್ 14,931, ಪ್ರಯಾಣದ ಭತ್ಯೆ 6,900, ಆಡಿಟ್ ಟೈಪಿಂಗ್ ಒಂದು 7,100, ಇತರೆ ವೆಚ್ಚ 8,385, ಸಾಗಾಣಿಕೆ ಪಶುಹಾರ ಕೂಲಿ 4,410, ಇಂದಿನ ಒಂದು ವಾರ್ಷಿಕ ಮಹಾಸಭೆಗೆ 7,150 ರೂಪಾಯಿ, ಪ್ರವಾಸ 9,500, PMC ಡೀಸೆಲ್ 21,200, ಸಮವಸ್ತ್ರ 4,500.